ಇವತ್ತು ನಡೆದಂಥ ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಹಾಲು ಒಕ್ಕೂಟದ ಅಧ್ಯಕ್ಷರನ್ನಾಗಿ 4 ಜಿಲ್ಲೆಯ ನಿರ್ದೇಶಕರು ಮತ್ತು ರಾಜ್ಯ ಕಂಡಂಥ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷನಾಗಲಿಕ್ಕೆ ಸಾಧ್ಯ ಆಗಿದೆ. ಆ ಒಂದು ಒಕ್ಕೂಟ ಈಗಾಗಲೇ ಲಾಸ್ಟ್ನಲ್ಲಿದೆ ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಯಾವ ರೀತಿ ಅದನ್ನು ಆ ಒಂದು ಸಂಸ್ಥೆಯನ್ನು ರೈತರಿಗೆ ಸಹಾಯ ಆಗ್ತಕ್ಕಂಥ ಒಂದು ಒಕ್ಕೂಟ ಅದು. ಆ ಒಕ್ಕೂಟ ಲಾಭದಾಯಕವಾಗಿ ಬರಲಿಕ್ಕೆ ಏನು ಮಾಡಬೇಕು, ರೈತರಿಗೆ ಅದರಿಂದ ಏನೋ ಲಾಭ ಸಿಗಬೇಕು, ಅದನ್ನು ಅಧಿಕಾರಿಗಳ ಜೊತೆ ಇವತ್ತು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಕ್ರಮ ವಹಿಸಬೇಕಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಇವತ್ತು ರಾಜ್ಯದಲ್ಲಿ ಕೂಡ ನಮ್ಮದೇ ಸರ್ಕಾರ ಇರೋದರಿಂದ ಈ ಸಂಸ್ಥೆಗೆ ಹೆಚ್ಚು ಅನುದಾನವನ್ನು ತರ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಮೆಗಾ ಡೈರಿ ಕೂಡ ಶ್ಯಾಂಕ್ಷನ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಸುಮಾರು ಸರ್ಕಾರಕ್ಕೆ 2,94,00,000 ಹಣ ತುಂಬಬೇಕಂತೇಳಿ 6 ತಿಂಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ವಾರದಿಂದಲೇ ಸಭೆ ಕರೆದು ಕ್ರಮ ವಹಿಸಲಿಕ್ಕೆ ಮತ್ತು ಆ ಒಕ್ಕೂಟವನ್ನು ಉಳಿಸಲಿಕ್ಕೆ ನಾವು ನಿರ್ದೇಶಕರು ಎಲ್ಲರೂ ಇವತ್ತು ಒಕ್ಕೂರಿನಿಂದ ಕೆಲಸ ಮಾಡ್ತೀವಿ. ಅಪೋಸಿಟ್ ಇಲ್ದಂಗೆ ಅಂತೇನಿಲ್ಲ. ಇವತ್ತು 5-6 ವರ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದಿನ ಅಧ್ಯಕ್ಷರು ಅವರ ಆಡಳಿತ ಅವಧಿನಲ್ಲಿ ಅಲ್ಲಿ ಕೂಡ ರಾಜ್ಯದಲ್ಲಿ 2 ವರ್ಷ ಅಧ್ಯಕ್ಷರಾಗಿದ್ದರು. ಸೊ ಈ ಅಲ್ಟಿಮೇಟ್ಲಿ ಇದು ಡೈರೆಕ್ಟರ್ಸ್ ಯಾರು ಆಯ್ಕೆ ಮಾಡ್ತಾರೆ ಅವರೇ ಅಧ್ಯಕ್ಷರಾಗಬೇಕಾಗ್ತದೆ. ಸೊ ರಾಯಚೂರು, ಕೊಪ್ಪಳದವರು ಸೇರಿ ಮತ್ತು ಮುಂದೆ ಅವ್ರನ್ನೂ ಸೇರಿಸ್ಕೊಂಡು ಈ ಒಕ್ಕೂಟವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಏನಾಗಿದೆ ಅಂತ ಅಲ್ಲ, ಏನಾದರೂ ಕೇಳ್ರಿ, ಏನಾದರೂ ಅಂಥ ಸಮಸ್ಯೆಗಳು ಕಂಡು ಬಂದಲ್ಲಿ ಇವತ್ತು ನಾನು ಚಾರ್ಜ್ ಇನ್ನೂ ತಗೊಂಡಿಲ್ಲ, ಅಧ್ಯಕ್ಷರಾಗಿ ಬಂದಿದ್ದೇನೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಹಿಂದೆ ಏನೋ ಲೋಪದೋಷಗಳಿದ್ದರೆ ಅದು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಡೆಫಿನೆಟ್ಲಿ. ಕಾರಣ ಏನಂದರೆ ಹಿಂಗೆ ಈಗ ಡೈರೆಕ್ಟರ್ಸು ಒತ್ತಡ ಮಾಡಿದರು. ಈ ನಮ್ಮ ರಾಯಚೂರು, ಕೊಪ್ಪಳದವರು ಇರುತ್ತಂಗೆ ಫ್ರೆಂಡ್ಶಿಪ್ ಅಂದ್ರೆ ಇರುತ್ತಲ್ಲ. ಈಗ ಬಳ್ಳಾರಿಯಲ್ಲಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ನಾನು ನಮ್ಮ 2 ಜಿಲ್ಲೆಗೆ ಅವಕಾಶ ಕೊಡು ಅಂತಕ್ಕಂಥ ವಿನಂತಿ ಮಾಡಿದೆ. ಅವರು ಮಾತಾಡ್ತಾ ಹೇಳಿದರು, ಅದು ಹೆಂಗೆ ಆಗ್ತೀಯ ನೀನು, ನೋಡ್ತೀನಿ ಹಂಗೆ ಹಿಂಗೆ ಅಂತ. ಅದು ಸಹಜ ಇರುತ್ತಲ್ಲ. ದೋಸ್ತಿಯಾಗಿ ಮಾತಾಡಿರ್ಬೋದು ಅಂದ್ಕೊಂಡಿದ್ದೀನಿ ನಾನು. ದೋಸ್ತಿಯಾಗ ಪಾಪ ಈ ಡೈರೆಕ್ಟ್ರಸ್ಸು ಇಲ್ಲ ನೀವೇ ಅಧ್ಯಕ್ಷರಾಗಬೇಕಂದ್ರು. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಮಿನೇಟ್ ಮಾಡಿದರು. ಸೊ ಡೈರೆಕ್ಟರ್ ಸಪೋರ್ಟ್ ಮಾಡಿದರು, ಎಲೆಕ್ಟ್ ಆಯಿತು, ಅನ್ಕಂಟೆಸ್ಟ್ ಆಯಿತು. ಬೇಡಿಕೆ ಇಟ್ಟಿದ್ದಲ್ಲ ಇದು. ಈಗ ನೋಡ್ರಿ, ಈಗ ಯಾಕೆ ಅದನ್ನು ಮಾತಾಡೋದು? ಈಗ ಹೇಳಿದ್ದೀನಿ, ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಮುಂದಕ್ಕೆ ಹೈಕಮಾಂಡ್ ಅಲ್ಟಿಮೇಟ್ಲಿ ನಮ್ಮಲ್ಲಿ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಇವತ್ತು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಈಗ ನೀವು ಹಾಗೆ ಬಿಡ್ತೀರನ್ರಿ ಅಂತ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗ್ತದೆ? ಇವತ್ತು ನಮ್ಮ 4 ಜಿಲ್ಲೆಯ ನಿರ್ದೇಶಕರು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಒಕ್ಕೂಟವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡ್ತೇನೆ. KMFಗೆ ರಾಜ್ಯಕ್ಕೆ ಡೆಲಿಗೇಷನ್ ಕಳಿಸ್ಬೇಕು, ಒಂದು ಬೋರ್ಡ್ ಮೀಟಿಂಗ್ ಮಾಡ್ಬೇಕು, ಅದಕ್ಕೆ ಮತ್ತು ನಿರ್ದೇಶಕರ ಜೊತೆ ಚರ್ಚೆ ಮಾಡಬೇಕು. ಸಡನ್ ನಾನು ಒಬ್ಬನ ಪ್ರೊಸೀಡಿಂಗ್ ಬರ್ಕೊಳಕ್ಕೆ ಬರಲ್ಲ. ಕಾನೂನು ಇದೆ, ಸಹಕಾರ ಕಾನೂನು ಇದೆ. ನಮ್ಮಲ್ಲಿ ಮಾತುಕತೆ ಆಗಿದೆ, ನನ್ನನ್ನು ಡೆಲಿಗೇಷನ್ ಕಳಿಸ್ತೀವಿ ಅಂತ ಹೇಳ್ಯಾರ, ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿ ರಾಯಚೂರು ಅವ್ರು ಯಾರ ಹತ್ರ ಮಾತಾಡ್ಯಾರೋ ನನಗೆ ಗೊತ್ತಿಲ್ಲ. ಸಚಿವರ ಹತ್ರ ಮಾತಾಡಿದ್ರೆ ಅದಕ್ಕೆ ವರಿಷ್ಠರ ಜೊತೆ ಚರ್ಚೆ ಮಾಡಿ ಬೋರ್ಡ್ ಮೀಟಿಂಗ್ ಮಾಡಿ ಯಾರು ಕಳಿಸ್ಬೇಕು ಯಾರು ಹೋಗಬೇಕು ಅಂತ ತೀರ್ಮಾನ ಅಲ್ಲೇ ಆಗ್ತದೆ. ಅದನ್ನ ಈಗ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಡೆಲಿಗೇಷನ್ ಹೋಗ್ಲಾರ್ದನ್ನ ಅಲ್ಲಿ ಕ್ವಶನ್ ಕೇಳಿದ್ರಿ ಏನು ಹೇಳ ನೀವು? ಈಗ ನೋಡ್ರಿ, ಅದಕ್ಕಿಂತ ಸಮಯ ಐತಿ.
ನಿಮ್ಮ ಜೊತೆಗೆ ನಾನು ಸದಾ ಇರ್ತೇನೆ. ನಿಮ್ಮ ಸಹಕಾರ ಸದಾ ಬೇಕು. ನಿಮ್ಮ ಜೊತೆ ಚರ್ಚೆ ಮಾಡ್ರಿ ಸರ್, ಅಧ್ಯಕ್ಷರಾಗಿರಿ, ಅದಕ್ಕೆ ಡೌಟ್. ಸರ್, ನೀವು ನೋಡಿದ್ರೆ ಬಲ್ಡೋಟ ಕಾರ್ಖಾನೆ ಕೆಲಸ ಸ್ಟಾಪ್ ಐತೆ ಅಂತೀರಿ. ಇವತ್ತಲ್ಲೆಲ್ಲ ಕುರಿಗಾರರ ಮೇಲೆ ಹಲ್ಲೆ ಮಾಡಿದಾರ, ಸೆಕ್ಯೂರಿಟಿಗಳು ಬಡ್ದಿದಾರ ಕುರಿಗಾಯಿಗಳನ್ನು, ಏನು ಹೇಳ್ತೀರಿ ಸರ್? ಈಗ ಅವರು ಮೇಯಿಸ್ಲಿಕ್ಕೆ ಹೋಗಿದ್ದಾರೆ ಅಂತೇನು ಹೇಳಿ ಕೇಳಿದ್ವಿ. ಮೇಯಿಸ್ಲಿಕ್ಕೆ ಹೋಗಿದ್ರು ಅಂತೇಳಿ ಬಹುಶಃ ಈಗ ಅವರು ಗೇಟಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾರೋ ನನಗೆ ಹೇಳಿದರು ಮೇಯಿಸ್ಲಿಕ್ಕೆ ದೌರ್ಜನ್ಯದಿಂದ ಒಳಗೆ ಹೋದರು. ಸೊ ಅವ್ರು ಇದು ಮಾಡಿದ್ರು ಅಂತ ನಾನು ಅಧಿಕಾರಿಗಳು ಕರೆದು ಕೇಳ್ತೀನಿ. ಜಿಲ್ಲಾಧಿಕಾರಿಗಳಿಗೆ ನೀರನ್ನು ಕೊಡ್ಬೇಕಲ್ಲ ಸರ್ ರೈತರಿಗೆ ಕುಡಿಯೋಕೆ, ಜಾನುವಾರಿಗೆ. ಅವ್ರ ಮನುಷ್ಯರಿಗೆ ಕೇಳಾಕತ್ತಿಲ್ಲ ಸರ್, ಜಾನುವಾರಿಗೆ ಕೇಳಾಕತ್ತಾರೆ. ಕರೆಕ್ಟು. ಈಗ ಅವರು ಕಂಪ್ನಿ ಒಳಗಡೆ ಕೆರೆ ಮಾಡ್ಕೊಂಡವ್ರೆ. ಇಲ್ಲ ಸರ್, ಕೆರೆ ಮುಂಚೆ ಇತ್ತು ಈಗ ನಾನು ಎಷ್ಟು ವರ್ಷಲಿದ್ದ ಆ ರೋಡ್ನಾಗ ಓಡಾಡಕತ್ತೀನಿ. ಕೆರೆ ನೋಡ್ಲಾರ್ದಂಗೆ ಇರ್ತೀವ ಇದೆ. ಅದಕ್ಕೆ ನಾನು 100ಕ್ಕೆ 100 ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಥರ ಏನಾದರೂ ನಡೆದಿದ್ರೆ ಅದಕ್ಕೆ ತೀವ್ರವಾಗಿ ಕ್ರಮ ವಹಿಸ್ಬೇಕಂತೇಳಿ ತೀವ್ರವಾಗಿ ಈಗ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಲಾರ್ದ ನಾನು ಸಡನ್ನಾಗಿ ಹೇಳೋಕ್ಕಾಗುತ್ತಾ? ಅದಕ್ಕೆ ದಯಮಾಡಿ ಅದನ್ನು ನಾನು ಚರ್ಚೆ ಮಾಡಿ ನಿಮ್ಮ ಜೊತೆಗೆ ಹೇಳ್ತೀನಿ, ಕೇಳಿ ಹೇಳ್ತೀನಿ. ಆಯ್ತು, ಈಗ ಮಾತಾಡ್ತೀನಿ, ನೋಡೋಣ. ಈಗ ಅದನ್ನು ನಾನು ಇರಲಿಲ್ಲ, ಒಂದು 4-5 ದಿನ ಇರಲಿಲ್ಲ. ಈ ಚುನಾವಣೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಈಗ ಜಿಲ್ಲಾಧಿಕಾರಿಗಳು ಮಾತಾಡಿ ಸಂಪೂರ್ಣ ವಿವರ ತೆಗೆದುಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು.